ಜಾತಕದಲ್ಲಿ ತುಂಬ ತೊಂದರೆ ಇದ್ದರೆ ರೇಖೆಯಿಂದ ಸರಿ ಮಾಡಬಹುದಾ ಅನ್ನೋ ಪ್ರಶ್ನೆ ಅವ್ರದ್ದು. ಒಂದು ಮನುಷ್ಯ ಹುಟ್ಟಿದ ಮೇಲೆ ಜಾತಕ ನೋಡೋದಲ್ಲ, ಅವನು ಆ ಜಾತಕದಲ್ಲೇ ಹುಟ್ಟಬೇಕು ಅಂತಲೇ ಹುಟ್ಟಿರ್ತಾನೆ. ರೇಖೆ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ನಿಮಗೆ ಕಷ್ಟ ಅನ್ನೋದೇ ಬರೋದಿಲ್ಲ, ಕಾಯಿಲೆ ಅನ್ನೋದೇ ಬರೋದಿಲ್ಲ ಅನ್ನೋದು ಸೆಕೆಂಡ್ರಿ. ಅದು ಪ್ರಾಬ್ಲಮ್ ಬರ್ಬೋದು, ಎಷ್ಟು ಬರುತ್ತೆ? 110% ಬರುತ್ತೆ. ಈಗ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಯಿತು, ಅವಾಗೂ ಉಳಿಸ್ಕೊಂಡೆ. ಈಗ ರೀಸೆಂಟಾಗಿ ಒಂದು 20 days 1 month ಬ್ಯಾಕ್ ಆಯಿತು, ಉಳಿಸ್ಕೊಂಡ್ವಿ. ಅಂದರೆ ಏನಕ್ಕೆ ಕುಳಿತಾ ಇದ್ದಾರೆ ಅವರು ಅಂದರೆ, ಡೈಲಿ ನಾನು ಹೀಲಿಂಗ್ ಮಾಡುವಾಗ ಪಿರಮಿಡಲ್ಲಿ ನಮ್ಮ ತಾಯಿಗೂ ಸೇರಿಸಿ ನಾನು ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜು ಅವರು. ಮೇಡಮ್ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ಸೊ ನಾವು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕಳೆದ 5 ಎಪಿಸೋಡ್ಗಳನ್ನ ನೀವು ನೋಡಿದ್ರಿ ಅಂದ್ಕೋತೀನಿ. ಇತ್ತೀಚೆಗೆ ಮಾಡಿರೋದು, ಇದಕ್ಕಿಂತ ಮುಂಚೆ ಸುಮಾರು ಎಪಿಸೋಡ್ಗಳನ್ನ ನಾವು ಮಾಡಿದ್ದೀವಿ. ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನೂ ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತು ರೇಖಿ ಮತ್ತು ಹಿಪ್ನಾಟಿಸಮ್ ಮೂಲಕ ಅದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನು ಭರಣಿ ರಾಜು ಅವರು ಹೇಳ್ತಾನೆ ಬಂದಿದ್ದಾರೆ. ನೀವು ದಯವಿಟ್ಟು ಆ ಎಪಿಸೋಡ್ಗಳನ್ನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಾನು ಒಂದು ಪ್ರಶ್ನೆನ ಮೇಡಮ್ ಕೇಳ್ತಾ ಇದ್ದೀನಿ. ಇದು ನನ್ನ ಪ್ರಶ್ನೆ ಅಲ್ಲ, ಇದು ನಮ್ಮ ಒಬ್ಬ ನೋಡುಗರ ಪ್ರಶ್ನೆ. ಶ್ರೀಪಾದ್ ಅಂತ ಒಂದು ತಿಂಗಳ ಹಿಂದೆ ಕಳಿಸಿದ್ದಾರೆ ಆ ಪ್ರಶ್ನೆನವರು. ಆ ಪ್ರಶ್ನೆ ಏನಂದರೆ, ಜಾತಕದಲ್ಲಿ ತುಂಬ ತೊಂದರೆ ಇದ್ದರೆ ರೇಖೆಯಿಂದ ಸರಿ ಮಾಡಬಹುದಾ ಅನ್ನೋ ಪ್ರಶ್ನೆ ಅವ್ರದ್ದು. ಈಗ ಜಾತಕ ಅಂದರೆ ಏನು ಮತ್ತು ಜಾತಕವನ್ನು ನಂಬಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ ಏನೂ ಇಲ್ಲ. ಬಿಕಾಸ್ ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಾನು ಪರ್ಸ್ನಲಿ ಜಾತಕ ಅದನ್ನೆಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ. ಆದರೆ ಕೆಲವೊಬ್ಬರು ನಂಬಿರ್ತಾರೆ, ಜಾತಕದಲ್ಲಿ ಹೀಗಿದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಮತ್ತು ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ 21ನೇ ವಯಸ್ಸಿಗೆ ಗಂಡಾಂತರ ಇದೆ, ಈ ಥರದ್ದೆಲ್ಲ ಅಲ್ಲಿ ಹೇಳಿರ್ತಾರೆ. ಸೊ ಅದನ್ನು ಸರಿ ಮಾಡ್ಬೋದಾ, ಅದನ್ನು ತೊಡೆದು ಹಾಕ್ಬೋದಾ ಅನ್ನೋದು ಪ್ರಶ್ನೆ. ರೇಖೆ ಮೂಲಕ ಏನು ಹೇಳ್ತೀರಿ ಮೇಡಮ್? ಸರ್, ಇದು ಜಾತಕ ಅನ್ನೋದೇ ಸೆಕೆಂಡ್ರಿ. ಏಕೆಂದರೆ ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ. ಬಟ್ ರೇಖೆ ಹಾಗಲ್ಲ. ರೇಖೆ ಬಂದು ಸರಿಯಾದ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ವಿಶ್ವ ಚೈತನ್ಯ ಶಕ್ತಿ, ಬ್ರಹ್ಮಾಂಡದ ಶಕ್ತಿ. ಈಗ ಇದನ್ನು ಎಲ್ಲ ಗಣ್ಯರು ಒಪ್ಕೊಂಡಿರೋದ್ರಿಂದನೇ, ಇದ್ರ ಬಗ್ಗೆ ನಂಬಿಕೆ ಇರೋದ್ರಿಂದನೇ ನನಗೆ ಒಂದು ಡಾಕ್ಟ್ರೇಟ್ ಆಗಿರಲಿ ಅಥವಾ ಒಂದು ಸಾಧಕಿಸ್ತ್ರಿ ಅನ್ನೋ ಪ್ರಶಸ್ತಿ ಆಗಲಿ ನಂಗೆ ಸಿಕ್ಕಿರೋದು. ಆದರೆ ಇದನ್ನು ನಂಬ್ತಾ ಇದೆ. ಆದರೆ ಅದನ್ನ ಗೌರ್ಮೆಂಟ್ ಆಗಿರ್ಬೋದು, ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಒಂದು ಸಂಘ ಸಂಸ್ಥೆಯವರಾಗಿರ್ಬೋದು, ಇದನ್ನು ನಂಬ್ತಾ ಇದ್ದಾರೆ. ರೇಖೆಯನ್ನು ಹಿಪ್ನಾಟೈಸನ್ನು ನಂಬ್ತಾ ಇದ್ದಾರೆ. ಇಲ್ಲಿ ಒಂದು ಜಾತಕದಲ್ಲಿ ಈಗ ಇವಾಗ ಮಗುಗೆ ಅಂತಲೇ ಇಟ್ಕೊಳ್ಳಿ, 10 ವರ್ಷ ವಯಸ್ಸಲ್ಲಿ ಅವ್ರಿಗೇನೋ ಒಂದು ಗಂಡಾಂತರ ಇದೆ ಅಥವಾ ಏನೋ ಒಂದು ಇರುತ್ತೆ ಅಂತ ಇಟ್ಕೊಳ್ಳಿ. ಅದೀಗ ತಂದೆ ತಾಯಿಗೆ ಗೊತ್ತಾಗಿರುತ್ತೆ. ಅವರಿಲ್ಲಿ ಏನೂ ಸಾಹಸ ಮಾಡೋ ಅವಶ್ಯಕತೆ ಇಲ್ಲ. ರೇಖೆಯನ್ನು ಸಿಂಪಲ್ಲಾಗಿ ಡೈಲಿ ಚಕ್ರಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಅಕುಂಚನ ವಿಧಾನದಲ್ಲಿ ಆ ಥರ ಸಮಸ್ಯೆ ಆ ಮಗುಗೆ ಆಗಬಾರ್ದು ಅಂತೇಳ್ಬಿಟ್ಟು, ಆ ಥರ ಸಮಸ್ಯೆ ಆಗಬಾರ್ದು ಅಂತ ಸಂಕಲ್ಪವನ್ನು ಕೊಟ್ಟು ಅಕುಂಚನ ವಿಧಾನದಲ್ಲಿ ರೇಖೆಯನ್ನು ಮಾಡ್ತಾ ಇರಬೇಕು. ಮತ್ತು ಪಿರಮಿಡ್ ಡೀಲಿಂಗಲ್ಲಿ ಡೈಲಿ ಇಲ್ಲಿ ನಾವು ಮಾಮೂಲಿ ರೇಖೆ ಕಲ್ತಾರಲ್ಲ, ಪಿರಮಿಡ್ ಡೀಲಿಂಗ್ ದಿನಕ್ಕೊಂದ್ಸತಿ ಮಾಡ್ಕೊತಾರೆ. ಡೈಲಿ ಪಿರಮಿಡ್ ಡೀಲಿಂಗಲ್ಲಿ 24 ಅವರ್ಗೊಂದ್ಸಲಿ ಪಿರಮಿಡ್ ಡೀಲಿಂಗ್ ಅವ್ರನ್ನ ಕ್ಲೀನಾಗಿ ಲಾಕ್ ಮಾಡಿ ಇಡ್ತಾ ಇರಬೇಕು. ಈ ಥರ ಇಟ್ಟಾಗ ಆ ಸಮಸ್ಯೆ ಪೂರ್ಣ ಹೋಗುತ್ತೆ ಅಂತ ಹೇಳ್ತಾ ಇರೋದಲ್ಲ. ಈ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗ್ತಾ 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 ಏನಾಗುತ್ತೆ ಅಂದರೆ, ಅಲ್ಲಿ ಗಂಡಾಂತರ ಅನ್ನೋ ಒಂದು ನೆಗೆಟಿವ್ ಏನಿದೆ ಅದರ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ಜಾತಕನ ಚೇಂಜ್ ಮಾಡೋದು, ಜಾತಕನ ತೊಡೆದಾಕೋದು ಅಂತ ಆ ಥರ ನಾನು ಮಾತಾಡ್ತಾ ಇಲ್ಲ. ಈಗ ಏನೋ ಒಂದು ಗಂಡಾಂತರ ಇದೆ, ಅದು ನೆಗೆಟಿವಾ ಪಾಸಿಟಿವಾ? ನೆಗೆಟಿವ್. ಅದು ಯಾವಾಗ ನೀವು ಡೈಲಿ ಎನರ್ಜಿಗಳನ್ನು, ಪಾಸಿಟಿವ್ ಎನರ್ಜಿಯನ್ನು ಬಾಡಿಗೆ ತುಂಬಿಸ್ತಾನೇ ಇರ್ತೀರೋ, ಅವಾಗ ಏನಾಗುತ್ತೆ, ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋಕ್ಕೆ ಶುರುವಾಗತ್ತೆ. ಎರಡನೇದೇನು, ಒಂದು ವೇಳೆ ಆ ಘಟನೆ ನಡೆದರೂ ಸಹ, ಈಗ ಆಕ್ಸಿಡೆಂಟಾಗಿ ಪ್ರಾಣಗಂಡ ಸತ್ತೇ ಹೋಗ್ತಾರೆ ಅನ್ನೋ ಜಾಗದಲ್ಲಿ ಸ್ವಲ್ಪ ಕೈಕಾಲು ಏಟಾಗಿ ಉಳ್ಕೋಬೋದು, ಇಲ್ಲ ಸ್ವಲ್ಪ ಏಟಾಗಿ ಒಂದಷ್ಟು ಜನ ಹಾಸ್ಪಿಟಲಿದ್ದು ಮತ್ತೆ ವಾಪಸ್ಸು ಮನೆಗೆ ಬರ್ಬೋದು. ಅಂದರೆ ಇಲ್ಲಿ 100ರಲ್ಲಿ ಆಗುವಂತಹ ಒಂದು ಸಮಸ್ಯೆ ಏನಾಗುತ್ತೆ,
ಕೇವಲ 10% ಆಗುತ್ತೆ. ಓಕೆ. ಅಂದರೆ ಪ್ರಮಾಣ ಮಟ್ಟವನ್ನು ನಾವು ಕಮ್ಮಿ ಮಾಡ್ಬೋದು ರೇಖೆಯಿಂದ. ಅದು ಯಾಕೆ ಅಂತಂದರೆ ನಾವು ಡೈಲಿ ರೇಖೆ ಶಕ್ತಿಯನ್ನು ಕೊಡ್ತಾ ಏನಾಗುತ್ತೆ, ಅನೇಕ ನೆಗೆಟಿವ್ ಘಟನೆಗಳಿರ್ಬೋದು, ಅನೇಕ ನೆಗೆಟಿವ್ಸ್ ಇರ್ಬೋದು, ಆಟೋಮೆಟಿಕ್ಕಾಗಿ ಪಾಸಿಟಿವ್ಗೆ ಕನ್ವರ್ಟ್ ಆಗೋಕ್ಕೆ ಶುರುವಾಗುತ್ತೆ. ಈಗ ನಾವೊಂದು ಮೃತ್ಯುಂಜಯ ಹೋಮ ಏನು ಮಾಡಿಸ್ತೀವಿ, ಈಗ ಒಬ್ಬರು ಗಂಡಾಂತರ ಇದೆ, ಅವ್ರು ಆಲ್ರೆಡಿ ಕಾಯಿಲೆ ಇದ್ದಾರೆ ಅಂತ ಇಟ್ಕೊಳ್ಳಿ, ನಾವೊಂದು ಮೃತ್ಯುಂಜಯ ಹೋಮ ಏನಕ್ಕೆ ಮಾಡಿಸ್ತೀವಿ? ಅದು ಒಂದು ಗಂಡಾಂತರ ತೊಡೆದು ಹೋಗಲಿ ಅಂತ ಅದಕ್ಕೆ ನಮಗೆ ದೈವ ಶಕ್ತಿಯ ಸಪೋರ್ಟ್ ನಮಗೆ ಬೇಕು ಅಂತ. ಕರೆಕ್ಟ್. ದೈವಿ ಆಶೀರ್ವಾದ ಆಗಲಿ, ದೈವಿ ಸಪೋರ್ಟ್ ನಮಗೆ ಬೇಕು ಅಂತ ನಾವು ಮೃತ್ಯುಂಜಯ ಹೋಮವನ್ನು ನಾವು ಮಾಡಿಸ್ತಾ ಇದ್ವಿ. ಅದೇ ಥರ ರೇಖೆಯನ್ನು ಮಾಡ್ಕೊಂಡು ಬಂದರೆ ಪಕ್ಕ 100% ಕನೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ರೇಖೆ ಬಂದು ಇವತ್ತು ನಾವು ಮಾಡಿಬಿಟ್ಟು ನಾಳೆ ಸುಮ್ಮನಾಗೋಗೋದು, ನಾಳೆದು ಮಾಡಿಬಿಟ್ಟು ಆಚೆ ನಾಳೆ ಸುಮ್ಮನಾಗೋದು ಅಂಥದ್ದಲ್ಲ. ಈಗ ನಾನು ರೇಖೆ ಕಲ್ತ್ಕೊಂಡು ಇಷ್ಟು ವರ್ಷ ಆದ್ರೂ ನಾನು ಡೈಲಿ ಚಕ್ರಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೊತೀನಿ. ನಿಜ ಹೇಳ್ತಾ ಇದ್ದೀನಿ, ನನಗೆ ಯಾವುದು ಕೆಟ್ಟ ಘಟನೆಗಳು ನನ್ನ ಲೈಫಲ್ಲಿ ನಡೀತಾ ಇಲ್ಲ. ಯಾಕಂದರೆ ನನ್ನ ಚಕ್ರಗಳು ಯಾವಾಗ ಆ್ಯಕ್ಟಿವ್ ಆಗಿರುತ್ತೋ ಆವಾಗ ನನ್ನ ಎಲ್ಲ ಸೂಕ್ಷ್ಮ ಶರೀರಗಳೂ ಪಾಸಿಟಿವ್ ಆಗಿರುತ್ತೆ. ಯಾವಾಗ ನಮ್ಮ ಫ್ಯಾಮ್ಲಿಗೆ ನಾವು ಪಿರಮಿಡ್ ಲಿಂಗನ ಮಾಡ್ಕೊತಾ ಇರ್ತೀವೋ ಕೆಟ್ಟ ಘಟನೆಗಳು ಅನ್ನೋದು ಆಲ್ಮೋಸ್ಟ್ ನಡೆಯೋದಿಲ್ಲ. ಚಿಕ್ಕ ಪುಟ್ಟ ಎಲ್ರಿಗೂ ಬರುತ್ತೆ, ಅದು ನನಗೊಬ್ಬಳಿಗೆಲ್ಲ ಅವ್ರು ಎಷ್ಟೇ ದೊಡ್ಡದಾಗಲಿ ಚಿಕ್ಕ ಪುಟ್ಟ ಬರ್ತಾ ಇರುತ್ತೆ, ಇಲ್ಲ ಅಂತ ಇಲ್ಲ. ಈಗ ಟಿ ವಿಲಿ ಕೂತ್ಕೊಂಡು ಜಾತಕಗಳಿಗೂ ಪ್ರಾಬ್ಲಮ್ಸ್ ಇಲ್ವಾ? ದೊಡ್ಡ ಡಾಕ್ಟರ್ಸ್ಗೆ ಪ್ರಾಬ್ಲಮ್ ಇಲ್ವಾ? ಈಗ ಸದ್ಗುರು ಅವ್ರಿಗೆ ಮೊನ್ನೆ ಒಂದು ಆಪರೇಷನ್ ಆಯಿತು, ಬ್ರೈನ್ ಆಪರೇಷನ್ ಆಯಿತು ಅವ್ರದ್ದು. ಯಾರಿಗೆ ಸರ್? ಸದ್ಗುರು ಜಗ್ಗಿ ವಾಸುದೇವ್ ಅವ್ರಿಗೆ ಒಂದೇನೋ ತಲೆನೋವು ಬಂತಂತೆ, ತುಂಬ ಅವ್ರಿಗೆ ಅನ್ಈಸಿನೆಸ್ ಆಯ್ತಂತೆ. ಆಮೇಲೆ ನೋಡಿದರೆ ಬ್ರೈನ್ ಒಳಗಡೆ ರಕ್ತಸ್ರಾವ ಆಗ್ತದೆ ಅಂತೇಳಿ, ಬ್ಲೀಡಿಂಗ್ ಆಗ್ತದೆ ಅಂತೇಳಿ ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು ಮತ್ತು ಅವ್ರನ್ನ ಆಪರೇಷನ್ ಮಾಡಿದರು. ಆಪರೇಷನ್ ಮಾಡಿ 3 ದಿನಕ್ಕೆ ಅವ್ರು ಹೊರಗಡೆ ಬಂದು ಈಗ ಮತ್ತೆ ಅಂದರೆ ತುಂಬ ಬೇಗ ರಿಕವರ್ ಆಗ್ತಾ ಇದ್ದಾರೆ. ಯಾಕೆ ಅವ್ರು ಬೇಗ ರಿಕವರ್ ಆಗ್ತಿದ್ದಾರೆ ಅಂದರೆ ಅವರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ. ಇಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು, ರೇಖೆ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ನಿಮಗೆ ಕಷ್ಟ ಅನ್ನೋದೇ ಬರೋದಿಲ್ಲ, ಕಾಯಿಲೆ ಅನ್ನೋದೇ ಬರೋದಿಲ್ಲ ಅನ್ನೋದು ಸೆಕೆಂಡ್ರಿ. ಅದು ನಿಜ ಹೇಳ್ಬೇಕಂದ್ರೆ ಬರಲ್ಲ, ನಿಜ ಹೇಳ್ಬೇಕಂದ್ರೆ ದೊಡ್ಡ ಪ್ರಾಬ್ಲಮ್ಸ್ ಬರಲ್ಲ. ಬಟ್ ಅದನ್ನ ಅಷ್ಟು ನಾವು ಸ್ಟ್ರೈಟಾಗಿ ಹೇಳೋದು ಬೇಡ. ಕರೆಕ್ಟು. ನಾವು ಸ್ಟ್ರೈಟಾಗಿ ನಾವು ದೇವ್ರುಗಳ ಥರ ಸ್ಟ್ರೈಟಾಗಿ ಹೇಳೋದು ಬೇಡ. ಪ್ರಾಬ್ಲಮ್ ಬರ್ಬೋದು, ಎಷ್ಟು ಬರುತ್ತೆ? 110% ಬರುತ್ತೆ. ಓಕೆ. ಆ ಪ್ರಾಬ್ಲಮ್ ಬರ್ಬೋದು ಮತ್ತು ಆ ಪ್ರಾಬ್ಲಮ್ನ ಎದುರಿಸೋಕ್ಕೆ ನಿಮ್ಗೆ ಶಕ್ತಿ ಬರುತ್ತೆ. ಆ ಟೈಮ್ಗೆ ಈಗ ನೋಡಿ, ಇವಾಗ ಒಂದು ಆಪ್ರೇಷನ್ ಆಗಬೇಕಾ, ಆ ಟೈಮಲ್ಲಿ ದುಡ್ಡಿರೋದಿಲ್ವಾ, ನೀವು ರೇಖೆ ಮಾಡ್ಕೊತೀರಿ. ಆ ಟೈಮ್ ಕರೆಕ್ಟಾಗಿ ಹುಷಾರಿಲ್ದಿರೋವಾಗ ಹೆಂಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಆ ಟೈಮಲ್ಲಿ ಡಾಕ್ಟ್ರ್ ಹೆಂಗೆ ಸಿಗಬೇಕು, ಆ ಟೈಮಲ್ಲಿ ದುಡ್ಡಿಲ್ಲ ನಮ್ಮ ಹತ್ರ, ಯಾರು ದುಡ್ಡು ಕೊಡಬೇಕು, ಎಲ್ಲವನ್ನ ರೇಖೆ ಅಲ್ಲೇ ಮ್ಯಾನೇಜ್ ಮಾಡಿಬಿಡುತ್ತೆ. ಅಂದರೆ ಒಂದು ಸಮಯವನ್ನು ಅಲ್ಲೇ ಅದೇನು ಮಾಡುತ್ತೆ, ಸರಿ ಮಾಡುತ್ತೆ. ಈಗ ನೋಡಿ, ನಮ್ಮ ತಾಯಿಗೆ 75 ಏಜ್ ಆಗಿದೆ. 2 ಸತಿ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಯಿತು. 2 ಸಲ ಇಷ್ಟು ಬ್ಯುಸಿ ಇರೋ ನಾನು 2 ಸಲಿನೂ ಮನೆಯಲ್ಲೇ ಇದ್ದೆ. ಓಕೆ. 2 ಸಲಿನೂ ನಾನು ಕಾರಲ್ಲಿ ಯಾರು ಹೆಲ್ಪು ಇಲ್ಲದೆ ಇದ್ದಕ್ಕಿದ್ದಂಗೆ ಆಗೋದಲ್ವ ಅವೆಲ್ಲನೂ. ಕರೆಕ್ಟಾಗಿ ನಾನು ಕೋಲಾರ್ಗೆ 40 ನಿಮಿಷಕ್ಕೆಲ್ಲ ಕೋಲಾರಲ್ಲಿದ್ದೆ. ನಾನು ಹೋಗ್ತಾನೆ ಫೋನ್ ಮಾಡಿಕೊಂಡು ಉಳಿಸ್ಕೊಂಡೆ. ಈಗ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಯಿತು, ಆವಾಗೂ ಉಳಿಸ್ಕೊಂಡೆ. ಈಗ ರೀಸೆಂಟಾಗಿ ಒಂದು 20 ಡೇಸ್ 1 ಮಂತ್ ಬ್ಯಾಕ್ ಆಯಿತು, ಉಳಿಸ್ಕೊಂಡ್ವಿ. ಅಂದರೆ ಏನಕ್ಕೆ ಕುಡಿತಾ ಇದ್ದಾರೆ ಅವರು ಅಂದರೆ, ಡೈಲಿ ನಾನು ಹೀಲಿಂಗ್ ಮಾಡುವಾಗ ಪಿರಮಿಡಲ್ಲಿ ನಮ್ಮ ತಾಯಿಗೂ ಸೇರಿಸಿ ನಾನು ಮಾಡ್ತೀನಿ, ನಮ್ಮ ಫ್ಯಾಮ್ಲಿಗೆ ನಾನು ಮಾಡ್ತೀನಿ. ಇಲ್ಲೇನಾಗುತ್ತೆ ಅಂದರೆ, ಯಾವಾಗ ನಾವು ಪಿರಮಿಡ್ ಹೀಲಿಂಗ ನಾವು ಮಾಡ್ತೀವಿ ಅದೊಂದು ಸೇಫ್ಟಿ. ಅಲ್ಲಿ ಏನಾಗ್ತದೆ, ನಮ್ಮ ತಾಯಿ ಯಾವಾಗ ಹುಷಾರು ತಪ್ಪಬೇಕಂದ್ರೂ ನಾನು ಅಲ್ಲಿದ್ದೀನಿ. ನನ್ನೇ ರೇಖೆ ಅಯ್ಯಮ್ಮನ ಕೊಡ್ತಾರ ಗಿಫ್ಟು ಇದ್ದಾರೆ. ಆ ಟೈಮ್ ನಾನು ಕರೆಕ್ಟಾಗಿ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸ್ತೀನಿ. ಆ ಟೈಮ್ ಕರೆಕ್ಟಾಗಿ ಡಾಕ್ಟ್ರ್ ಕರೆಕ್ಟಾಗಿ ಸಿಗ್ತಾರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ನಡೆಯುತ್ತೆ. ವಾರ ಇರಬೇಕು ಅನ್ನೋರನ್ನ 2 ದಿನಕ್ಕೆ ನಾನು ಮನೆಗೆ ಕರ್ಕೊಂಬರ್ತಾಯಿದ್ದೀನಿ. ಇಂಥ ದೊಡ್ಡ ಕಾಯಿಲೆ ಬಂದರೂ ಯಾವತ್ತೂ ನಮ್ಮ ತಾಯಿನ 4-5 ದಿನ ಅಡ್ಮಿಟ್ ಮಾಡಿಲ್ಲ ನಾವು. ಯಾಕೆಂದರೆ ಆಗ್ತದಂಗೆ ನಾನು ಕಾರಲ್ಲಿ ಹೋಗ್ತಾನೆ ಮತ್ತೆ ನಾನು ಏನು ಹೀಲಿಂಗ್ ಬೇಕೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೆಯುವಾಗ ಏನು ಹೀಲಿಂಗ್ ಬೇಕೋ ಮಾಡ್ತಾ ಇರ್ತೀನಿ. 2 ದಿನಕ್ಕೆ ಮನೆಗೆ ಕರ್ಕೊಂಬರ್ತೀವಿ. ಎಷ್ಟು ಸಲ ಸಾಯೋ ಸ್ಟೇಜ್ಗೆ ಹೋಗಿ ನಮ್ಮಮ್ಮ ಆರಾಮ್ ಉಳ್ಕೊಂಡು ಗುಂಡು ಕಲ್ತಾರ ಮನೇಲಿದ್ದಾರೆ. ಅಂದರೆ ರೇಖೆ ಏನು ಮಾಡುತ್ತೆ ಅಂದರೆ, ಆ ಸಮಯ ಸಂದರ್ಭವನ್ನು ಅದೇನು ಮಾಡುತ್ತೆ ಅಂದರೆ ನಮಗೆ ಪಾಸಿಟಿವ್ ಥರ ಕನ್ವರ್ಟ್ ಮಾಡುತ್ತೆ. ಆ ನೆಗೆಟಿವ್ ಘಟನೆಗಳನ್ನೇನು ಮಾಡುತ್ತೆ, ಪಾಸಿಟಿವ್ ಥರ ಅದು ನಮಗೆ ಕನ್ವರ್ಟ್ ಮಾಡುತ್ತೆ. ಇದೇನೋ ಜೀವಕ್ಕೆ ಸಂಬಂಧಪಟ್ಟಿದ್ದಾಯಿತು. ಇನ್ನು ಬೇರೆ ಬೇರೆ ಘಟನೆಗಳಿರುತ್ತೆ. ಹಿಂಗೆ ಮಾಡಿದೆ ಇನ್ನೇನೋ ಆಗುತ್ತೆ, ಇವನಿಗೆ 14 ವರ್ಷಕ್ಕೆ, ಇನ್ನು 25 ವರ್ಷಕ್ಕೆ ಹಿಂಗೆ ದರಿದ್ರ ಸ್ಟಾರ್ಟ್ ಆಗುತ್ತೆ, ಏನು ಮಾಡಿದೆ ಒಂದು ರೂಪಾಯಿ ಕೈಯಲ್ಲಿ ನಿಲ್ಲಲ್ಲ, ಈ ಥರ ಜಾತಕದಲ್ಲಿರುತ್ತೆ.
ಇದು ಸೈನ್ಸ್ ಪ್ರಕಾರ ಹೇಳಬೇಕಾದ್ರೆ ಇದು ಏನೂ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ರೀತಿಲಿ ಹೇಳ್ಬೇಕಂದ್ರೆ ಒಂದು ಮನುಷ್ಯ ಹುಟ್ಟಿದ ಮೇಲೆ ಜಾತಕ ನೋಡೋದಲ್ಲ, ಅವನು ಆ ಜಾತಕದಲ್ಲೇ ಹುಟ್ಟಬೇಕು ಅಂತಲೇ ಹುಟ್ಟಿರ್ತಾನೆ. ಓಕೆ. ಈಗ ಪೂರ್ವ ಜನ್ಮದ ಏನು ಕರ್ಮಾನು ಫಲಗಳು ಅವನು ಅನುಭವಿಸ್ಬೇಕು, ಪೂರ್ವ ಜನ್ಮದಲ್ಲಿ ಅವ್ನದ್ದು ಏನು ನೆಗೆಟಿವ್ ಇದೆ, ಅವ್ನಿಗೇನು ಪಾಸಿಟಿವ್ ಇದೆ, ಅಥವಾ ಅವನೇನು ಒಳ್ಳೇದು ಮಾಡಿದ್ದಾನೆ, ಏನು ಕೆಟ್ಟದ್ದು ಮಾಡಿದ್ದಾನೆ, ಅವ್ನು ಈ ಜನ್ಮದಲ್ಲಿ ಒಳ್ಳೆಯವ್ರ ಮನೆಗೆ ಹುಟ್ಟಬೇಕಾ ಇಲ್ಲ ಕಳ್ಳರ ಮನೆಗೆ ಹುಟ್ಟಬೇಕಾ, ಅದೆಲ್ಲ ಡಿಸೈಡ್ ಮಾಡ್ಕೊಂಡು ಹುಟ್ಟಿದ ಮೇಲೆ ನಾವು ಜಾತಕ ತೊಗೊಂಡು ಹೋಗ್ತಾ ಇರೋದು. ಆ ಟೈಮ್ಗೆ ಇಲ್ಲ ಮೇಡಮ್ ನಾವು ಸಿಸೇರಿಯನ್ ಡೇಟು 19 ಕೊಟ್ಟಿದ್ರು, ನಾವು 18ಕ್ಕೆ ಆಪ್ರೇಷನ್ ಆಯಿತು. ನಿಂಗೆ 18ಕ್ಕೆ ಆಪ್ರೇಷನ್ ಮಾಡೋಕ್ಕೆ ನಿಂಗೆ ಯಾರು ಹೇಳಿದ್ದು? ನಿಂಗೆ ಆ ಬುದ್ಧಿ ಬಂತಲ್ಲ ಮಾಡಿಸ್ಬೇಕು ಅಂತ. ಆಯಿತು 19 ಕೊಟ್ಟಿದ್ದೆ, ಚೆನ್ನಾಗಿ ಹುಟ್ಟಿರೋನೆ ನಾನು, ನೀನು 18ನೇ ತಾರೀಕೆ ಆಪ್ರೇಷನ್ ಮಾಡಿಸಿ ಅಂದರೆ ಆ ಟೈಮ್ಗೆ ಹುಟ್ಟಬೇಕಂತಲೇ ಅದನ್ನು ತಪ್ಸೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ನಾವು ಹೇಳ್ಬೋದು ಅಷ್ಟೇ, 19 ತಾರೀಕು ಡೇಟ್ ಕೊಟ್ಟಿದ್ದು ನಾವು ಸಿಸೇರಿಯನ್ ಮಾಡಿಸೋ 18ಕ್ಕೆ ನಾವು ಡೆಲಿವರಿ ಮಾಡಿಸಿದ್ವಿ ಅಂದರೆ ಅದು ನಿಂಗೆ ಆ ಥರ ಮೈಂಡ್ಗೆ ಪ್ರೇರೇಪಣೆ ಕೊಟ್ಟಿರೋದನ್ನು ಆ ಟೈಮ್ಗೆ ಅವ್ನು ಹುಟ್ಟಬೇಕು ಅನ್ನೋ ಸಂಕಲ್ಪನೆ. ಆವಾಗ ಜಾತಕದಲ್ಲಿ ಏನು ಬರುತ್ತೆ, ಇವನಿಗೆ ಟೈಮ್ ಹುಟ್ಟಿದ್ದಾನೆ, ಇವನಿಗೆ 25 ವರ್ಷ ಆದಮೇಲೆ ಫುಲ್ ದರಿದ್ರ ಮುಚ್ಕೊಳುತ್ತೆ ಅಂದರೆ ಅವನು ಪೂರ್ವ ಜನ್ಮದಲ್ಲಿ ಯಾರ ಮನೆ ಹಾಳು ಮಾಡಿದಾನೋ, ಯಾರು ತಿನ್ನೋ ಊಟಕ್ಕೆ ಮಣ್ಣು ಹಾಕಿದಾನೋ, ಅದೆಲ್ಲ ನೆಗೆಟಿವ್ಸ್ ಇಲ್ಲಿ ಬಂದಿದೆ. ಆಗ ರೇಖೆಯನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ. ನೆಗೆಟಿವ್ಸ್ ಕಮ್ಮಿ ಆಗುತ್ತೆ. ಈಗ ಜನ ಕೇಳ್ಬೋದು, ಏನು ಮೇಡಮ್ ಹಂಗಾದ್ರೆ ಬರೋ ಕಾಯಿಲೆಗಳನ್ನೆಲ್ಲ ರೇಖೆನೇ ಮಾಡೋ, ಹಂಗೆ ಸಾಯೋದು ಯಾರು ಬೇಡವಾ ಅಂತ. ಹಂಗಿದ್ರೆ ಹಾರ್ಟ್ ಅಟ್ಯಾಕ್, ಹೃದಯ ನೋವು ಬಂದಾಗ ಏನಕ್ಕೆ ಹೋಗ್ತೀರಾ ಹಾಸ್ಪಿಟ್ಲಿಗೆ? ನಾವು ಹೆಂಗಿದ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಾಯ್ಬೇಕಂತ ಇದ್ಬಿಡೋದು ಮನೇಲಿ. ನಾವು ಹೇಳೋಕ್ಕೆ ಏನೋ ಒಂದು ಕಮೆಂಟ್ಸ್ ಮಾಡೋಕ್ಕೆ ಮಾತಾಡೋದು ಬೇರೆ ಇರುತ್ತೆ. ಅನುಭವ ಅಥವಾ ಘಟನೆ ಅಂತ ನಮ್ಮ ಕಣ್ಣೆದ್ರಿಗೆ ಬಂದಾಗ ಅಲ್ಲಿ ಬಿಹೇವಿಯರ್ ಚೇಂಜ್ ಇರುತ್ತೆ. ಈಗ ಒಂದು ವ್ಯಕ್ತಿಗೆ ನಮ್ಮ ಅಮ್ಮನಿಗೆ ಆಗಲಿ ವಯಸ್ಸಾಗಿದೆ ಅಂತ ಇಟ್ಕೊಳ್ಳಿ, ಈಗ ನಮ್ಮ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ಮು ಅಂದರು ಅಂತ ಇಟ್ಕೊಳ್ಳಿ, ನಾನು ಬಿಟ್ಬಿಡ್ತೀನಾ? ಹೆಂಗೆ 75 ಆಗಿದೆ ಹೋಗಲಿ ಬಿಡು, ನೈಮ ಬದುಕಿದ್ದೀನ, ಯಾವ ರಾಜ್ಯ ಹೇಳ್ಬೇಕಂತ ಬಿಟ್ಬಿಡ್ತೀವ ನಾವು? ನಾವು ತಗೊಂಡಾಗ ಹಾಸ್ಪಿಟ್ಲಿಗೆ ಹೋಗಿ ವಿಧಿ ಬಿಡು ಸಾಯಿಲಿ ಬಿಡು ಅಂತ ಬಿಡ್ಬೋದಾಗಿತ್ತಲ್ಲ ನಾವು. ಅಂದರೆ ಆ ಥರ ಬಿಡೋಕ್ಕಾಗೋದಿಲ್ಲ. ನಾವು ಏನನ್ನೇ ಆಗಲಿ ನಾವು ಗೆದ್ದುಕೊಳ್ಳೋಕ್ಕೆ ನೋಡ್ತೀವಿ, ನಾವು ಬದುಕೋಕ್ಕೆ ನೋಡ್ತೀವಿ, ಚೆನ್ನಾಗಿರ್ಬೇಕಂತಲೇ ನಾವು ನೋಡ್ತೀವಿ. ಹುಟ್ಟೋದ್ರಲ್ಲಿ ಯಾವತ್ತೊಂದು ದಿನ ಸಾಯ್ಬೇಕು ಬಿಡು ಮೇಡಮ್, ಸತ್ತರೆ ಸಾಯಲಿ ಮುದುಕೆ ಅಂತ ಆ ಥರ ಖಂಡಿತ ಅಂದ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಥರ ಜಾತಕದಲ್ಲಿ ಇರೋಂಥ ಸಮಸ್ಯೆಗಳನ್ನು ಸಹ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಪಕ್ಕ ರೇಖೆ ಮತ್ತು ಹಿಪ್ನೋಟೈಸನ್ನು ಮಾಡ್ಕೊಂಡಾಗ. ನನಗೆ ನೀವು ಹೇಳ್ತಿರ್ಬೇಕು ಒಂದು ಅನಿಸಿದ್ದೇನೆ ಅಂದರೆ ನಿಮ್ಮ ಜಾತಕದಲ್ಲಿ ಏನೇ ಇದೆಯೋ ಏನಿಲ್ವೋ, ಸರಿ ಇದೆಯೋ ಸರಿ ಇಲ್ವೋ ಅನ್ನೋದು ನಾನು ಬಿಟ್ಟು ನನಗೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿಲ್ಲ. ನನ್ನ ಪಕ್ಕಕ್ಕಿಟ್ಟು ಕೂಡ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ತುಂಬ್ಕೋಬೇಕು, ನಿಮ್ಮ ಲೈಫಲ್ಲಿ ಸಮಸ್ಯೆಗಳನ್ನ ಎದುರಿಸೋಕೆ ಒಂದು ಶಕ್ತಿ ಪಡ್ಕೋಬೇಕು ಅಂದರೆ ನೀವು ಈ ಒಂದು ವಿದ್ಯೆನ ಕಲ್ತ್ಕೊಂಡ್ರೆ ನಿಮ್ಗೆ ಅದು ಹೆಂಗೆ ಇರಲಿ ಜಾತಕ ನಿಮ್ಗೊಂದು ಶಕ್ತಿ ಬರುತ್ತೆ ಅನ್ನೋದು ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಬಟ್ ನನಗೊಂದು ಯಾವಾಗಲೂ ಕಾಡುವಂಥ ಪ್ರಶ್ನೆ ಅಂದರೆ ಗೊತ್ತಿಲ್ಲ ನನಗೆ, ಅಂದರೆ ಕೆಲವೊಬ್ರು ಈಗ ಜಾತಕ ಅಂದರೆ ಡಿಸೈಡ್ ಆಗೋದು ಯಾವಾಗ ಹೆಂಗೆ ಅಂತಂದರೆ ನೀವು ಹುಟ್ಟಿದ ಗಳಿಗೆ ಮೇಲೆ ನಕ್ಷತ್ರಗಳ ಮೇಲೆ ಜಾತಕ ಡಿಸೈಡ್ ಆಗುತ್ತೆ. ಓಕೆ, ಆ ಒಂದು ಗಳಿಗೆನ ಡಿಸೈಡ್ ಮಾಡೋದು ಯಾರು? 9 ತಿಂಗಳು 9 ನಿಮಿಷ ಆದಮೇಲೆ ಅವನು ಆ ಮಗು ಹುಟ್ಟುತ್ತೆ ಅಂತ ಡಿಸೈಡ್ ಆಗಿದೆ. ಈಗ ಮನುಷ್ಯನೇ ಅದರೊಳಗಡೆ ಇಂಟರ್ಫಿಯರ್ ಮಾಡಿ ಅವನು ಇಲ್ಲ ಇದು ಈ ಟೈಮ್ ಸರಿ ಇಲ್ಲ, ಒಂದು ಅರ್ಧ ಗಂಟೆ ಮುಂಚೆ ಮಾಡಿ ಅಥವಾ 2 ತಾಸು ಆದಮೇಲೆ ಸಿಸೇರಿಯನ್ ಮಾಡಿ ಅಂತಂದರೆ ಮನುಷ್ಯನೇ ದೇವರಾದಂಗೆ ಆಯ್ತಲ್ವಾ? ಆದ್ದರಿಂದ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಶಕ್ತಿಗೆ ಮೀರಿದ್ದು, ನಮ್ಮ ಊಹೆಗೆ ನಿಲ್ಕದ್ದು ಬೇಕಾದಷ್ಟಿದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಕಂದ್ರೆ ಅದು ಯಾರಿಂದನೂ ಸಾಧ್ಯವಿಲ್ಲ. ನಾವು ವಿತಂಡವ ವಾದವನ್ನು ಮಾಡ್ಬೋದಷ್ಟೇ. ವಿತಂಡವ ವಾದ ಮಾಡಬೇಕಂದ್ರೆ ಏನು ಬೇಕಿದ್ರೂ ಮಾಡ್ಬೋದು. ಆದರೆ ಸರಿಯಾದ ವಾದವನ್ನು ಮಾಡಬೇಕಂದ್ರೆ ಖಂಡಿತವಾಗ್ಲೂ ನಮಗಿರೋ ಜ್ಞಾನಗಳು ಸಾಕಾಗೋದಿಲ್ಲ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು, ಮುಂಬರುವ ಸಮಸ್ಯೆಗಳಿಗೂ ಕೂಡ ಒಂದು ಆತ್ಮಶಕ್ತಿ ಅನ್ನೋದು ಅದನ್ನು ವೃದ್ಧಿ ಮಾಡ್ಕೋಬೇಕು ಅನ್ನೋದು ಅದು ಎಲ್ರಿಗೂ ಬೇಕಾಗಿರುವಂಥ ವಿಚಾರ. ಆತ್ಮಶಕ್ತಿ ಎಲ್ಲಿಂದ ಬರುತ್ತೆ? ಬ್ರಹ್ಮಾಂಡದಿಂದ ಬರುತ್ತೆ, ಅಂದರೆ ಯೂನಿವರ್ಸಲ್ಲಿರುವಂಥ ಶಕ್ತಿಯಿಂದ ಬರುತ್ತೆ ಅನ್ನೋ ಮಾತನ್ನು ಮೇಡಮ್ ಯಾವಾಗಲೂ ಹೇಳ್ತಿರ್ತಾರೆ. ಆ ಶಕ್ತಿಯಿಂದ ನಾವು ಶಕ್ತಿ ಪಡ್ಕೊಳ್ಳೋದ್ರಲ್ಲಿ ಎಲ್ಲರಿಗೂ ಲಾಭನೇ. ಮತ್ತು ಅದು ಮುಂಬರುವ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಒಂದು ಢಾಲ್ ಥರ, ಒಂದು ಗುರಾಣಿ ಥರ ನಿಮಗೆ ಅದು ನಿಂತ್ಕೊಳ್ಳುತ್ತೆ. ಸೊ ಅದನ್ನು ಕಲೀರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಮೇಡಮ್ ತುಂಬ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಾನಿಲ್ಲಿ ಕೆಲವೊಂದು ವಿಚಾರಗಳು ಮಾತಾಡಿದ್ದು ನೀವು ಅಂದರೆ ಈಗ ಜಾತಕ ಈ ಥರ ವಿಚಾರಗಳನ್ನ ಇಲ್ಲಿ ನಾವು ಪ್ರಾಸಂಗಿಕವಾಗಿ ಅಂದರೆ ಈ ಟೈಮಿಗೆ ಬೇಕಾಗಿರೋದ್ರಿಂದ ಆ ಶಬ್ದವನ್ನು ಉಪಯೋಗಿಸ್ತದೆ ಹೊರತು ಅದ್ರ ಬಗ್ಗೆ ಡೀಟೇಲ್ಡಾಗಿ ನಾನು ಏನೂ ಹೇಳಿಲ್ಲ, ಮೇಡಮ್ ಕೂಡ ಹೇಳಿಲ್ಲ.
ಸೊ ಅದ್ರ ಬಗ್ಗೆ ನಂಬಿಕೆ ಇರೋದು, ನಂಬಿಕೆ ಇಲ್ಲದೇ ಇರೋದು, ಅದು ಇನ್ನೊಂದು ಎಪಿಸೋಡ್ ನಾವು ಮಾಡೋಣ ಬೇಕಾದರೆ ಯಾವಾಗಾದರೂ ಒಂದು ಸಲ. ಅದ್ರ ಬಗ್ಗೆ ನನ್ನ ಯಾವ ಕಮೆಂಟ್ಸು ಇಲ್ಲ. ಪರ್ಸ್ನಲಿ ನಾನು ಅದ್ರ ಬಗ್ಗೆ ಅಷ್ಟೊಂದು ನಂಗೆ ನಂಬಿಕೆ ಇಲ್ಲ. ಸೊ ಇದು ನಿಮ್ಮ ಮಾಹಿತಿಗಿರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.